ನಮಸ್ಕಾರ. ಜನಸೇವಕ ಜಗದೀಶ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಜನಸೇವೆಯೇ ಜನಾರ್ದನ ಸೇವೆ ಅಂತ ನಿರಂತರವಾಗಿ ಹಲವಾರು ವರ್ಷಗಳಿಂದ ಜನಸೇವೆಯನ್ನ ಮಾಡಿಕೊಂಡು ಬಂದಿರುವಂತಹ ಜಗದೀಶ್ ಚೌಧರಿ ಅವರು ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಮೇಡಮ್. ನಿರಂತರವಾಗಿ ಜನಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಬಂದಿದ್ದೀರಿ. ಏನು ಪ್ರೇರಣೆ ನಿಮಗೆ? ಯಾವ ಕಾರಣಕ್ಕಾಗಿ ಜನಸೇವೆಯನ್ನ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು ಅಂತ? ಆ ಥರದ್ದೇನಿಲ್ಲ. ಬಹುಶಃ ನಾವೇನು ರಾಜಕೀಯದ ಹಿನ್ನೆಲೆ ಬಂದಿರತಕ್ಕಂಥವ್ರಲ್ಲ. ನಮ್ಮ ತಂದೆನೂ ಕೂಡ ರೈತರು, ನಾವು ಕೂಡ ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು. ನಾವು ಸ್ಕೂಲ್ ಡೇಯಿಂದನೂ ಕೂಡ ಏನಾದ್ರು ಕೂಡ ಹೋರಾಟದ ಕಿಚ್ಚನ್ನು ಹತ್ತಿಸ್ಕೊಂಬಂದು ಹೋರಾಟ ಮಾಡಿ ಜನಗಳ ಸಾಮಾನ್ಯ ಸ್ಪಂದಿಸಬೇಕು ಅಂತ ಒಂದು ಗುರಿ ಇಟ್ಟಿರ್ತಕ್ಕಂಥವ್ನು. ಬಹುಶಃ ನಾನು SLC ಇಂದ ಹಿಡಿದು PUC ಮತ್ತು ಡಿಗ್ರಿ ಕಾಲೇಜಲ್ಲೇ ಸಿದ್ಧಾರ್ಥ ಕಾಲೇಜ್ ಓದ್ಬೇಕಾದ್ರೆ ನಾನು ಕಾಲೇಜ್ ಯೂನಿಯನ್ ಲೀಡ್ರು. ಅವತ್ತು ಅಲ್ಲಿ ವಿದ್ಯಾರ್ಥಿಗಳು ಸ್ಪಂದಿಸ್ತಕ್ಕಂಥದ್ದು, ವಿದ್ಯಾರ್ಥಿ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನ ಹೋರಾಟ ಮಾಡ್ತಕ್ಕಂಥದ್ದು ಅವತ್ತಿಂದ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಬರ್ತಾ 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 ಈ ಕೆಲವು ನನ್ನ ಬೆಳವಣಿಗೆ ಎಜುಕೇಷನ್ ಅಷ್ಟೊಂದು ಮುಂದುವರಿಯೋಕ್ಕಾಗಲಿಲ್ಲ. ನಾನು ಬಿಸ್ನೆಸ್ಸು ಮುಂದುವರ್ಸ್ಕೊಂಡು ರಾಜಕೀಯವಾಗಿ ಏನು ವ್ಯವಹಾರ ಮಾಡಬೇಕು ಅಂತೇಳಿ ಹೊರಗಡೆ ಬಂದಮೇಲೆ ಮಾನಸಿಕ ಸಿಕ್ಕಾಪಟ್ಟೆ ಸಮಸ್ಯೆಗಳಿಂದ ಯಾವುದೂ ಏನು ಶ್ರೀಮಂತಿಕೆ ಅಂತ ಇರಲಿಲ್ಲ ನಮ್ಮದು. ಸಿಕ್ಕಾಪಟ್ಟೆ ಬಡತನದಲ್ಲಿ ಬಂದಿರತಕ್ಕಂಥ ಒಂದು ದೊಡ್ಡ ಕುಟುಂಬ, ಬಡ ಕುಟುಂಬ ನಮ್ಮದು. ತಂದೆ ತಾಯಿನಿಬ್ಬರು ಕೂಡ ಫಾರ್ಮರು. ನಮ್ಮದೊಂದು ಅವಿಭಕ್ತ ಕುಟುಂಬ, ಒಂದು 20-25 ಜನ ಜೊತೆಲೇ ಕೂಡ ಇದ್ದೀವಿ ನಾವು ಕೂಡ. ನಾನು ಯಾವಾಗ ಡಿಗ್ರಿ ಕಾಲೇಜ್ ಮುಗಿದ್ಮೇಲೆ ಬಿಸ್ನೆಸ್ ಮಾಡಬೇಕು ಅಂತೇಳಿ ಹೊರಗಡೆ ಬಂದೆ. ಬಿಸ್ನೆಸ್ ಮಾಡ್ಬೇಕು ಅಂತ ಹೊರಗಡೆ ಬಂದಮೇಲೆ ಅವತ್ತಿಂದ ಇಲ್ಲಿವರೆಗೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬರೋಂಥ ಪರಿಸ್ಥಿತಿಯಲ್ಲೇ ಬದುಕ್ತಾ ಇದ್ದು ಬಿಟ್ಟರೆ ಏನು ಕೂಡ ಆಗ್ಲಿಕ್ಕಾಗ್ತಾ ಇಲ್ಲ. ಬಟ್ ಒಂದು ಸಮಾಧಾನ ಏನಪ್ಪ ಅಂತಂದರೆ, ಈ ಸಮಾಜದಲ್ಲಿ ಆಗು ಹೋಗುಗಳನ್ನ, ಸಮಾಜ ನಡೀತಕ್ಕಂಥ ಅನ್ಯಾಯಗಳನ್ನ, ಸಮಾಜದ ಒಳಗಡೆ ಇರ್ತಕ್ಕಂಥ ಸಮಾಜ ದ್ರೋಹಿಗಳನ್ನ ವಿರೋಧ ಮಾಡೋಂಥ ಶಕ್ತಿ ಭಗವಂತ ನನಗೆ ಕೊಟ್ಟ. ಅದು ಸಂತೋಷ ತರ್ತಕ್ಕಂಥ ವಿಚಾರ. ಖಂಡಿತ ನನಗೆ ಎಲ್ಲ ಒಂದು ಕಡೆ ಸಮಾಧಾನ ಐತೆ. ಇಷ್ಟು ಈ ಒಂದು ಬಡ ಕುಟುಂಬದಿಂದ ಬಂದು ಈ ಮಟ್ಟಕ್ಕೆ ಇಲ್ಲಿ ತಾಲೂಕು ಅಧ್ಯಕ್ಷನಾಗಿ ಸಮಾಜದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಹೆಮ್ಮೆ ತಂದಿರತಕ್ಕಂಥ ವಿಚಾರ. ನಾನು 2003-04 ಈ ಸಾಕ್ಷರತಾ ಸಮಿತಿ ತಾಲೂಕು ಅಧ್ಯಕ್ಷನಾಗಿದ್ದೆ. ಅವತ್ತಿಂದನೂ ಕೂಡ ಹಿಂಗೆ ಒಂದಲ್ಲ ಒಂದು ರೀತಿ ರಾಜಕಾರಣನ ಬೆಳೆಸ್ಕೊಂಡ್ ಬರ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಇದೆ, ಅಲ್ಲಿ ತಿರ್ಗಾ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಇದೆ. ಅದು ಬಂದ್ಮೇಲೆ ಹಿಂಗೆ ಸರ್ವೇಸಾಮಾನ್ಯವಾಗಿ ನಮ್ಮದು ವೈಯಕ್ತಿಕವಾದ ಬಿಸ್ನೆಸ್ಗಳು ನಡೆಸ್ಕೊಂಡು ನಾನು ಕೈಲಾದ ಮಟ್ಟಿಗೆ ಅತಿ ಏನೋ ಮಾಡಿದ್ದೀನಿ ಅಂತಕ್ಕಂಥ ವಿಚಾರನೂ ಕೂಡಲ್ಲ. ಸಾಧಾರಣವಾಗಿ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ನನ್ನ ಅಳಿಲು ಸೇವೆನ ಮಾಡ್ತಾ ಈ ಮಟ್ಟಕ್ಕೆ ಬಂದು ಇವತ್ತಿದ್ದೀನಿ. ಇವತ್ತು ಕೂಡ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ನಿಮ್ಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ್ರೆ ತಿರ್ಗಿ ಯಾವುದು ಕೂಡ ಅಧಿಕಾರ ಅಂತಕ್ಕಂಥ ನಮಗೂ ಎಲ್ಲೂ ಸಿಕ್ಕಿಲ್ಲ. ಆದರೂ ಹೋರಾಟ ಎಲ್ಲೂ ಕೂಡ ನಿಂತಿಲ್ಲ. ಈ ವ್ಯವಸ್ಥೆ ಒಳಗೆ ಈ ಒಂದು ಜೀವನದಲ್ಲಿ ನನ್ನ ಜೀವನದ ಹಾದಿ ನಡೀತಾ ಐತೆ. ಮುಂದೆ ಭಗವಂತ ನಿಶ್ಚಯ ಏನೈತೆ ಅದರಂತೆ ಆಗ್ಲಿ ಅಂತಕ್ಕಂಥದ್ದು ನನ್ನ ಆಶೆ. ಆದ್ರೆ ಅನ್ಯಾಯವನ್ನ ಪ್ರತಿಭಟಿಸಬೇಕು, ಖಂಡಿಸಬೇಕು, ಈ ತರದ ಮನೋಭಾವ ಎಲ್ಲಿಂದ ಆರಂಭ ಆಯಿತು? ಅಂದ್ರೆ ಬಾಲ್ಯದಿಂದಲೇ ಈ ರೀತಿಯ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿತ್ತ, ಅಥವಾ ಹಂತ ಹಂತವಾಗಿ ಕಾಲೇಜ್ ದಿನಗಳಲ್ಲ, ಅಥವಾ ಉದ್ಯೋಗ ಅಂತ ಆರಂಭ ಮಾಡಿದ ನಂತರದ ಸಂದರ್ಭದಲ್ಲಿ ಇವೆಲ್ಲ ಯೋಚನೆಗಳು ಬಂದಿಲ್ಲ? ಇಲ್ಲ, ಬಾಲ್ಯ ದಿನಗಳಿಂದನೂ ಕೂಡ ನಾವು ಹೋರಾಡ್ತಲೇ ಬಂದಿರತಕ್ಕಂಥದ್ದು. ಇವತ್ತು ಕೂಡ ಈಗ ಕೆಲವು ಜನ ಏನು ಅವ್ರ ಅಡ್ಜಸ್ಟ್ಮೆಂಟ್ ಜೀವನ ಮಾಡ್ಕೊಂಡು ಹೋಗಿ ಅಂತ ಪ್ರಯತ್ನ ಮಾಡ್ತಾರೆ. ಬಟ್ ನಂದು ಯಾಕೋ ಆ ಬ್ಲಡ್ಡಲ್ಲಿ ಇಲ್ಲ. ಯಾರು ತಪ್ಪನ್ನು ಮಾಡ್ತಾರೆ ವಿರೋಧ ಮಾಡಬೇಕು. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ, ಅವರು ಯಾರೇ ಆಗಿದ್ರು ಕೂಡ ಅವ್ರು ವಿರೋಧ ಮಾಡಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತಕ್ಕಂಥದ್ದನ್ನ ಬೈಕೆ. ಆದ ಕಾರಣ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರು ಕೂಡ ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ರಾಜಕಾರಣಕ್ಕೆ ಅಂತ ಬಂದಮೇಲೆ ಬಹುಶಃ ಹೇಳ್ತಾರೆ ಎಲ್ಲರೂ ಕೂಡ, ಇಲ್ಲ ಯಾರಾದರೂ ಫ್ಯಾಮಿಲಿಲಿ MLA ಆಗಿರಬೇಕು, ಇಲ್ಲ ಮಿನಿಸ್ಟರ್ ಆಗಿರಬೇಕು, ಇಲ್ಲ ನಮ್ಮ ಪೂರ್ವಜರಾದರೂ ಕೂಡ ಯಾರೋ ರಾಜಕೀಯದಲ್ಲಿ ಇರಬೇಕು ಅಂತೇಳಿ. ನಾವು ರಾಜಕೀಯದ ಮೆಟ್ಲೇನು ಅಂತಕ್ಕಂಥದ್ದೇ ನೋಡಲಿರ್ತಕ್ಕಂಥ ಒಂದು ಬಡ ಕುಟುಂಬ ನಮ್ಮದು ಕೂಡ. ಆದರೂ ನಾವು ಏನಾದರೂ ಸಾಧನೆ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಷ್ಟೇ ಸಮಸ್ಯೆಗಳು, ಎಷ್ಟೇ ನೋವುಗಳು ಬಂದರೂ ಕೂಡ ಈ ಸಮಾಜದಲ್ಲಿ ಅವನ್ನ ನೋವುಗಳನ್ನೆಲ್ಲ ಅನುಭವಿಸ್ಕೊಂಡು ನಾನು ಕೂಡ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಗಂಟ ನಿಲ್ತದೆ ಅಂತಕ್ಕಂಥ ನನಗೂ ಕೂಡ ಗೊತ್ತಿಲ್ಲ. ಇನ್ನೂ ಎಕ್ಸ್ಪೆಕ್ಟೇಷನ್ ಏನು ಕೂಡ ಆಗಿಲ್ಲ. ಆದರೂ ಈ ಹೋರಾಟ ಆದ ಕಾರಣಕ್ಕೂ ನಿಲ್ಲಲ್ಲ. ರಾಷ್ಟ್ರೀಯ ಪಕ್ಷದಲ್ಲಿದ್ದೀರಿ, ಇವತ್ತು ಒಂದು ಒಳ್ಳೆ ಜವಾಬ್ದಾರಿಯನ್ನು ಕೂಡ ನಿಭಾಯಿಸ್ತಾ ಇದ್ದೀರಿ. ನಿಮ್ಗೆ ಯಾರು ಪ್ರೇರಣೆ ಅಂತ? ಬಿಜೆಪಿಯಲ್ಲಿ ಯಾರಾದ್ರೂ ಹಿರಿಯ ನಾಯಕರ ಪ್ರೇರಣೆ ಆದ್ರ ಬಿಜೆಪಿಗೆ ಸೇರ್ಬೇಕು? ನಾನು ಪ್ರಪ್ರಥಮವಾಗಿ JDS ಅಲ್ಲಿ ಇದ್ದಿದ್ದು. ನಮ್ಮ ತಂದೆ ಅವರೆಲ್ಲರೂ ಕೂಡ ಹಿಂದೆ JDS ಏನಿತ್ತು, ದೇವೇಗೌಡರು ಮತ್ತೆ ಅವಾಗೆಲ್ಲ ಜನತಾದಳ ಅನ್ನೋ ಪಕ್ಷದಲ್ಲಿ ನಾವು ಇದ್ದು. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ್ಮೇಲೆ 2014-15 ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಂಡೆ. ನನಗೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ನಂಬಿಕೆ ಜಾಸ್ತಿ. ಇವತ್ತು ಈ ದೇಶ ಸಂದಿಗ್ಧ ಇರೋಕ್ಕೆ ಮೋದಿಯವರ ಆಡಳಿತ, ಮೋದಿಯವರು ಯಾವತ್ತು ಪ್ರಧಾನಮಂತ್ರಿ ಆದರೂ ನಾನು ಅವತ್ತೇ ಭಾರತೀಯ ಜನತಾ ಪಾರ್ಟಿಗೆ ಬಂದೆ. ನನಗೂ ನಮ್ಮ ಹಲವಾರು ಜನ ನನಗೆ ಗುರು ಹಿರಿಯರವರೇ, ಅವರೆಲ್ಲರೂ ಕೂಡ ಪ್ರಸ್ತಾಪ ಮಾಡೋಕ್ಕವರು ದೊಡ್ಡ ಇತಿಹಾಸನೇ ಆಗ್ತಿದ್ದಿಲ್ಲ. ಬಟ್ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟವ್ರೆ. ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದಮೇಲೆ ತಾಲೂಕು ಗ್ರಾಮ ಪಂಚಾಯತ್ ಹೋಬಳಿ ಅಧ್ಯಕ್ಷನಾಗಿದ್ದೀನಿ, ತಾಲೂಕು ಉಪಾಧ್ಯಕ್ಷನಾಗಿದ್ದೀನಿ, ಇವತ್ತು ಬಂದು ತಾಲೂಕು ಅಧ್ಯಕ್ಷನಾಗಿದ್ದೀನಿ. ಇವತ್ತು ಈ ಹೋರಾಟನೂ ಕೂಡ ಕಂಟಿನ್ಯೂಟಿ ನಡ್ಕೊಂಡು ಹೋಗ್ತಾ ಇದೆ.
ಅವತ್ತು ಅಲ್ಲಿ ಬಂದು ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡು ಇವತ್ತು ನನ್ನ ಅಳಿಲಿ ಸೇವೆ ಮತ್ತು ನನ್ನ ಕೈಲಾದ ಸೇವೆಯನ್ನು ಭಾರತೀಯ ಜನತಾ ಪಾರ್ಟಿಗೆ ನಿಯುಕ್ತಿ ಮಾಡಿದ್ದೀನಿ. ಈಗ ಯಾರು ಮೋದಿಯವರಿಗೆ ಯಾರು ಸಂಬಂಧಿಕರಿಲ್ಲ, ಯಾರೂ ಇಲ್ಲ, ಅವರು ಕೂಡ ದೇಶದ ಪ್ರಧಾನಮಂತ್ರಿಗಳು ಆದರು. ದೇಶಕ್ಕೋಸ್ಕರ ತನ್ನ ಹೋರಾಟನೇ ಬುಡಪಾಗಿಟ್ಟವ್ರೆ. ಇವತ್ತು ಯಾವ ರೀತಿ ಏನು ನಡೀತಿದೆ ಅಂತ ಗೊತ್ತು. ಅವರ ಒಂದು ಪ್ರೇರಣೆ ಮತ್ತು ಅವರ ದೇಶದ ಹಿತದೃಷ್ಟಿ, ಆಮೇಲೆ ಯಡಿಯೂರಪ್ಪವರ ಛಲ ಏನಿತ್ತು ಅದೆಲ್ಲ ನೋಡ್ಕೊಂಡು ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಕೆಲಸ ಮಾಡ್ತಾಯಿದ್ದೀನಿ. ಪಾರ್ಟಿ ನನ್ನನ್ನು ಕೂಡ ಗುರುತಿಸಿ ಇವತ್ತು ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡವ್ರೆ. ನಾನು ಕೂಡ ಹೋರಾಟ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮಲ್ಲಿ ಸುಧಾಕರ್ ಅವ್ರ ಜೊತೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ಕೈತೆ. ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿ ಜೊತೆ ಯಾವಾಗ ಜರ್ನಿ ಆರಂಭ ಆಗಿದ್ದು? 2014-15ರಲ್ಲಿ ಭಾರತೀಯ ಜನತಾ ಪಾರ್ಟಿ ಜರ್ನಿ ಆರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಫಸ್ಟು ನನ್ನ ಹೋಬಳಿ ಅಧ್ಯಕ್ಷನ ನಿಯೋಜನೆ ಮಾಡಿದ್ರು. ಅದಾದಮೇಲೆ ತಾಲೂಕು ಉಪಾಧ್ಯಕ್ಷನ ನಿಯೋಜನೆ ಮಾಡಿದ್ರು. ಈಗ ತಾಲೂಕು ಅಧ್ಯಕ್ಷನ ನಿಯೋಜನೆ ಮಾಡವ್ರೆ. ಅವ್ರು ಏನೇ ಜವಾಬ್ದಾರಿ ಕೊಟ್ಟರು ಕೂಡ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಾರ್ಟಿ ಕಟ್ಟಂಥ ಕೆಲಸ ಖಂಡಿತ ಮಾಡ್ಕೊಂಬರ್ತಾ ಇದ್ದೀನಿ. ಮುಂದೆನೂ ಕೂಡ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ನಮ್ಮ ನಿರ್ಮಲ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಈಗೇನು NDA ನಮ್ಮೆಲ್ಲರೂ ಕೂಡ ಜೋಡಣೆ ಆಗಿರೋದ್ರಿಂದ ಮುಂಬರ್ತಕ್ಕಂಥ ಎಲ್ಲದರಲ್ಲೂ ಕೂಡ ನಮ್ಗೆ ಅನುಕೂಲ ಆಗೋದು ಯಾವುದೇ ಸಂಶಯ ಇಲ್ಲ. 2008ರಲ್ಲಿ ME ನಾಗರಾಜ್ ಅವರು MLA ಆಗಿದ್ಬಿಟ್ಟೆ ಭಾರತೀಯ ಜನತಾ ಪಾರ್ಟಿಲಿ ಯಾರು ಕೂಡ MLA ಆಗಲಿಲ್ಲ. ಮುಂದೆ ಭಾರತೀಯ ಜನತಾ ಪಾರ್ಟಿ ಸುದೃಢಗೊಳಿಸೋಂಥ ಕೆಲಸ ಮಾಡ್ತೀನಿ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾರೇ ಅಭ್ಯರ್ಥಿಗಳಾದರೂ ಕೂಡ ಗೆಲ್ಸೋಂಥ ಪ್ರಯತ್ನ ಮಾಡಬೇಕು ಅಂತ ಪಣ ತೊಟ್ಟಿದ್ದೀವಿ. ಬಹುಶಃ ಜನಗಳಿಗೆ ಇವತ್ತೇನು ಬಿಟ್ಟು ಯೋಜನೆಗಳು ಬಿಟ್ಟು ಭಾಗ್ಯಗಳಲ್ಲಿ ಈ ಸತಿ ಎಲ್ಲ ನಮ್ಮಲ್ಲಿ ಅಲ್ಲಿ ಕಾಂಗ್ರೆಸ್ ಗೆದ್ದಿರ್ಬೋದು ಬಹುಶಃ. ಬಟ್ ಅದ್ಯಾವುದು ಕೂಡ ಶಾಶ್ವತ ನೆನೆಯಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮುಂಬರ್ತಕ್ಕಂಥದ್ರಲ್ಲಿ ಜಿಲ್ಲಾ ಪರಿಷತ್ತು, ತಾಲೂಕ್ ಪಂಚಾಯತಿ, ಮುಂದೆ ಬರ್ತಕ್ಕಂಥ MLA ಚುನಾವಣೆಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಕಾರ್ಯಕರ್ತರನ್ನ ಗೆಲ್ಲಿಸಬೇಕು ಅಂತೇಳಿ ಪ್ರತಿಯೊಂದರಲ್ಲೂ ಕೂಡ ಒಂದಲ್ಲ ಒಂದು ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹೋರಾಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಹೋರಾಟಕ್ಕೆ ಯಾರೆಲ್ಲ ಸಹಕಾರವನ್ನು ಕೊಡ್ತಾರೆ? ಕುಟುಂಬದವರ ಸಹಕಾರ ಇದೆಯಾ ಅಥವಾ ನಿಮ್ಮ ಸ್ನೇಹಿತರ, ಸಂಘಟನೆಗಳ, ಹೇಗೆ? ಕುಟುಂಬದವ್ರಿಗೆ ನಾನು ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಅವರು ನನ್ನ ತಿರಸ್ಕರಿಸ್ತಾರೆ. ನನ್ನ ರಾಜಕೀಯದಲ್ಲಿ ಅವರು ಜಾಸ್ತಿ ಆಸಕ್ತಿ ಹೋಗ್ತಾರೆ. ಯಾಕೆಂದ್ರೆ ಅವ್ರು ರಾಜಕೀಯದಿಂದ ಬಂದಿರ್ತಕ್ಕಂಥವ್ರಲ್ಲ. ನಾನು ಮಾಡ್ತಕ್ಕಂಥದ್ದು ಯಾಕೆ ನಮ್ಗೆ ಯಾರು ಬಲ ಇಲ್ಲ, ಯಾರು ಸಪೋರ್ಟ್ ಇಲ್ಲ. ನೀವು ಅದರಲ್ಲಿ ಈ ಒಂದು ದೊಡ್ಡ ಸಮುದ್ರದಲ್ಲಿ ಈಜೋದು ಕಷ್ಟ. ಅದ್ರ ಅವಶ್ಯಕತೆ ನಮ್ಗೆ ಐತಾ ಅಂತಕ್ಕಂಥ ನಮ್ಮ ತಂದೆ ತಾಯಿ ಆಶೆ. ಬಟ್ ನಾನು ಅದನ್ನು ಏನಾದರೂ ಮಾಡಿ ಒಂದು ಸಾಧನೆ ಮಾಡಿ ಒಂದು ಗುರಿ ಮುಟ್ಟಲೇಬೇಕು ಅಂತೇಳಿ ಏನೇ ಸಮಸ್ಯೆಗಳು ಬಂದರೆ ಎದುರಿಸೋಂಥ ಆರೋಪಗಳು, ಆರಾಧಗಳು, ನಿರಾಧಗಳು ಏನೇ ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ಲಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಹೋರಾಟ ಮಾಡ್ತಲೇ ಬರ್ತಾ ಇದ್ದೀನಿ. ನನಗೆ ಅನಿಸ್ತದೆ ಬಹುಶಃ ಮುಂದೊಂದು ದಿವಸ ಇದಕ್ಕೆಲ್ಲ ಪ್ರತಿಫಲ ಸಿಗ್ತದೆ. ಅದು ಪ್ರಾಮಾಣಿಕತೆಯಿಂದ ಹೋರಾಟ ಇರಬೇಕು. ಆ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಒಂದು ಹೋರಾಟ, ಇನ್ನೊಂದು ಜನಸೇವೆ. ನಿಮ್ಮನ್ನು ನೀವು ತೊಡಗಿಸಿಕೊಂಡಿರುವಂತಹ ಕ್ಷೇತ್ರಗಳು ಅಂದಾಗ ನಿರಂತರವಾಗಿ ಜನಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಯಾವ ರೀತಿ ಸಹಾಯಕ್ಕೆ ಜನರಿಗಾಗಿ ನೀವು ನಿಂತ್ಕೊಂಡಿದ್ದೀರಿ ಅಂತ? ನಾನು ಜನಸೇವೆ ಮೇಡಮ್ ಜನಸೇವೆ ಮಾಡಬೇಕು. ಜನಸೇವೆ ಮಾಡೋಷ್ಟು ಹಣನೂ ಆಸ್ತಿನೂ ಕೂಡ ನನ್ನ ಹತ್ರ ಇರಲಿಲ್ಲ. ಬಟ್ ಇರೋದ್ರಲ್ಲಾದ್ರೂ ಕೂಡ ಕಣ್ಣು ಕಾಣ್ತಕ್ಕಂಥದ್ದನ್ನ ಸರಿಪಡಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಮುಂದೆ ಕಾಣ್ತಕ್ಕಂಥ ಬಡತನ, ಸಮಾಜದಲ್ಲಿರ್ತಕ್ಕಂಥ ಆಗುಹೋಗುಗಳು, ಆಮೇಲೆ ಕೆಲವು ತೀರಾ ಬಡತನ ಇರ್ತಕ್ಕಂಥ ಮಠಗಳು. ನಮ್ಮಲ್ಲಿ ಒಣಕಲ್ ಮಠ ಅಂತ ಒಂದು ಐತಲ್ಲಿ 27 ಜಿಲ್ಲೆ ಐತಿ. 27 ಜಿಲ್ಲೆ ನಮ್ಮಲ್ಲಿ ಏನು 27-30 ಜಿಲ್ಲೆ ಇವೆ. ಆ 30 ಜಿಲ್ಲೆ ಮಕ್ಕಳು ಕೂಡ ಕೇವಲ 5ರಿಂದ ಒಂದು 7ರಿಂದ 8ನೇ ವರ್ಷ ಆಯ್ತಿದ್ದಂಗೆ ತಮ್ಮಂದು ಮಕ್ಕಳು ಬಿಟ್ಬಿಡ್ತಾರೆ. ನಮ್ಮ ಸಿದ್ಧಗಂಗಾ ಮಠ ಬಿಡಿ ಇಡೀ ದೇಶದಲ್ಲೇ ಗೊತ್ತಿರ್ತಕ್ಕಂಥದ್ದು. ಸಿದ್ಧಗಂಗಾ ಮಠ ಮಾತಾಡೋದು ಅವಶ್ಯಕತೆ ಇಲ್ಲ. ಚುಂಚನಗಿರಿ ಮಠದ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಅವೆಲ್ಲ ಬೆಳೆದು ಎಮ್ಮರವಾಗಿ ಸಾವಿರಾರು ಜನಕ್ಕೆ ಅನುದಾನ ಆಗ್ತಾ ಇರ್ತಕ್ಕ, ವಿದ್ಯೆ ಕೊಡ್ತಾ ಇರ್ತಕ್ಕಂಥ ದೊಡ್ಡ ಮಠಗಳು. ನಾವೊಂದು ಚಿಕ್ಕ ಮಠವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ನಾನು ಒಳಕಲ್ ಮಠ ಅಂತೇಳಿ. ಆ ಮಠದ ಜವಾಬ್ದಾರಿಲಿ ನಾನು ಸಂಪೂರ್ಣ ತೊಡಸ್ಕೊಂಡಿದ್ದೀನಿ. ಅಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ವರ್ಷಕ್ಕೊಂದ್ಸತಿ ಏನಾದರೂ ಕೂಡ ಒಂದು ಕೊಡೋದು, ಅಲ್ಲೇನೋ ಸಮಸ್ಯೆ ಬಂದರೂ ನಾನು ಸ್ಪಂದಿಸೋದು, ನನ್ನ ಮಕ್ಕಳಿಗೆ ಬಟ್ಟೆ ಕೊಡಿಸೋಂತಕ್ಕಂಥದ್ದು ಏನಾದ್ರು ನಾನು ಅದು ಹೇಳ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ. ಬಟ್ ಅದನ್ನೆಲ್ಲ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾರಾದರೂ ಕೂಡ ಜನಸೇವೆ ಸಮಾಜಸೇವೆ ಮಾಡಬೇಕು ಅಂತಿದ್ರೆ ಹೆಸರು ಮಾಡ್ಕೊಂಡು ಎಲ್ಲೋ ಹೋಗಿ ಇದು ಮಾಡ್ಕೊಳ್ಳೋಂಥದ್ದಲ್ಲ. ಬಟ್ ಅಂಥ ಮಠಗಳನ್ನ ಹುಡುಕಿ ಅಲ್ಲಿ ನಿರ್ಗತಿಗೆ ಹೆಣ್ಮಕ್ಳುಗಳು ಕೂಡ ಚಿಕ್ಕ ಮಕ್ಕಳು 5ರಿಂದ 6 ವರ್ಷ, 7 ವರ್ಷ, 10 ವರ್ಷ, 8 ವರ್ಷ ಇರ್ತಕ್ಕಂಥ ಮಕ್ಕಳು ಕೂಡ ಅಲ್ಲಿ ಬರ್ತಾರೆ. ಅಲ್ಲೇ ಮಲಗ್ತಾರೆ, ಅಲ್ಲೇ ವಾಸ ಮಾಡ್ತಾರೆ. ಅದೆಲ್ಲ ನೋಡಿದ್ರೆ ಮಾನಸಿಕ ನೋವಾಯಿತು. ಅಲ್ಲಿಂದ ತೊಡಸ್ಕೊಂಡು ನಾನು ಇಲ್ಲಿವರೆಗೂ ಕೂಡ ಕೊರೋನಾ ಬಂತು ಸೆಂಟ್ರಲ್ಲಿ. ಭಾಳ ನವೀನ ಸಂಗಾತಿ ಅದು. ಅವತ್ತೇನು ಯಾವ ಎಲೆಕ್ಷನ್ ಚುನಾವಣೆ ಅಂತದಕ್ಕಂಥದ್ದು ಏನೂ ಇರಲಿಲ್ಲ. ನಮ್ಮಲ್ಲಿ ಏನಾಯಿತು ಅಂತಂದರೆ ಸುಮಾರು ಒಂದು 5,000 ಜನ ಹೊರಗಡೆಯಿಂದ ಬಂದಿರತಕ್ಕಂಥ ಜನಗಳವ್ರೆ. ಯಾರು ರಾಜಸ್ಥಾನ, ಆಂಧ್ರ, ತಮಿಳ್ನಾಡು, ಮುಂಬೈ, ಸುಮಾರು ಬೇರೆ ಬೇರೆ ಡಿಸ್ಟಿಕ್ಕಿಂದ ಅಲ್ಲಿ ಕೂಲಿ ಕಾರ್ಮಿಕರ ಕೆಲಸಕ್ಕೆ ಬರ್ತಾರೆ. ನಮ್ಮಲ್ಲಿ ಕೂಲಿ ಕಾರ್ಮಿಕ ಕೆಲಸಕ್ಕೆ ಬಂದಾಗ ಲಾಕ್ಡೌನ್ ಅಂತ ಸರ್ಕಾರ ಅಲೌನ್ಸ್ ಮಾಡಿದಾಗ ಅಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತದೆ. ನಾನು ನಿದ್ದೆ ಮಾಡಲಿಲ್ಲ ಆ ಟೈಮಲ್ಲಿ. ನಾನು ಪ್ರತಿಯೊಬ್ಬರಿಗೂ ಕೂಡ ಅವರು ಯಾವ ರಾಜ್ಯದವರು ಯಾವ ದೇಶದವರು ಏನೂ ನೋಡಲಿಲ್ಲ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಒಂದು ದೊಡ್ಡ ಬಳಗನೇ ಐತೆ. ಅವರೆಲ್ಲರೂ ಕೂಡ ಸೇರಿ
ಆ ಕೊರೋನಾದಿಂದ ನನಗೆ ಪ್ರೇರಣೆ ಆಗಿದ್ದು. ನಾನೆಲ್ಲ ಜನಗಳು ಬದುಕು ಯಾವತ್ತೂ ಕೂಡ ಶಾಶ್ವತ ಇಲ್ಲ, ಯಾರು ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಆದ ಕಾರಣ ಮನುಷ್ಯನಿಗೆ ಮನುಷ್ಯನೇ ಸಹಾಯ ಮಾಡಬೇಕು ಅನ್ನೋ ದೂರದೃಷ್ಟಿಯಿಂದ ನಾನು ಅವತ್ತು ಆ ಕೊರೋನಾ ಸಂದರ್ಭದಲ್ಲಿ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಯಾವುದೇ ಕಾರಣಕ್ಕೂ ವ್ಯಾಕ್ಸಿನೇಷನ್ ತಗೊಳ್ಳಿಲ್ಲ. ಮಾಸ್ಕನ್ನು ಬಲಂತವಾಗಿ ಹಾಕಿರೋದಷ್ಟೇ. ಎಲ್ಲೂ ಕೂಡ ಮಾಸ್ಕ್ ನಾನು ಹಾಕ್ಬೇಕು. ಸತ್ತೋರ್ನ ಬಿಟ್ಟೋದು ಹೆಣಗಳನ್ನ ಒತ್ತಾಕಿ ನಾವು ಮಣ್ಣು ಮಾಡಿದ್ದೀವಿ. ನಮ್ಮ ಟೀಮ್ ಅದೆಲ್ಲ ವಿಡಿಯೋನು ಐತೆ, ಬೇಕಾದ್ರೆ ನೀವು ನೋಡಿ. ಏನು ಅದನ್ನೇನು ಉದ್ದೇಶ ಕೇಳಂತ ಮಾತಲ್ಲ. ನಾನು ನೋಡೋಣ ಏನಾಗ್ತದೆ ಅಂತ ಕೇಳಿ ಚಾಲೆಂಜ್ ಮಾಡ್ಕೊಂಡೆ ಹೋರಾಟ ಮಾಡ್ಕೊಂಬಂದು ಅವತ್ತು ಸುಮಾರು ಇಡೀ ತಾಲೂಕಲ್ಲಿ ಎಲ್ಲ ಕಡೆನೂ ಕೂಡ ನಾವು ನನ್ನ ಕೈಲಾದ ಮಟ್ಟಿಗೆ ಲೋಡ್ಗಟ್ಲೆಲ್ಲ ಮೆಟೀರಿಯಲ್ ತಗೊಂಬಂದು ಕೊಡಿ. ನಾನು ತೋರ್ಸ್ಕೊಳಕ್ಕೆ ಕೊಡಲಿಲ್ಲ, ಇದು ಮಾಡೋಕ್ಕೆ ಕೊಡಲಿಲ್ಲ. ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ನಾನೇ ಎಲ್ಲ ಕೂತ್ಕೊಂಡು ಮಾತಾಡಿ ಮನೆಗೆ ವ್ಯಾಕ್ಸಿನೇಷನ್ ಕೊಡಿಸೋದು ಕೊಡಂತ ಮಾಡಿ, ಅದು ನನಗೆ ಅವತ್ತು ಅನ್ನಿಸ್ತು ಬಹುಶಃ ಇಲ್ಲ ನಾವು ಸಂಪಾದನೆ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ಎಲ್ಲ ಕೂಡ ನಸ್ವರ. ಇಂಥ ಸಮಯ ಸಂದರ್ಭ ಬಂದಾಗ ನಾವು ಜನಗಳು ಸಹಾಯ ಮಾಡಲಿಲ್ಲ ಅಂತಂದರೆ ಯಾವುದು ಕೂಡ ಶಾಶ್ವತ ಉಳಿಯಲ್ಲ ಅಂತೇಳಿ ಅವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಹೇಳೋದು ಬೇಡ, ಅದು ನನ್ನ ಮನಸ್ಸಿಗೆ ಗೊತ್ತು. ಬಟ್ ಅಷ್ಟೇ ನೋವು ಕೂಡ ಐತೆ. ಅಷ್ಟು ಹೋರಾಟ ಮಾಡಿ ನಮ್ಮ ಹುಡುಗರೇ ಖುದ್ದಾಗ ಆಂಬುಲೆನ್ಸ್ ಬಿಟ್ಟು ನಾವೇ ಹೋಗಿ ನಿಂತ್ಕೊಂಡು ಅವ್ರ ಬಾಡಿಗಳು ತಗೊಂಬಂದು ಮಣ್ಣು ಗುಂಡಿ ತೆಗ್ಸೋದು ನಾವೇ ಮಾಡಿದ್ದೀವಿ. ನಾನು ಅಷ್ಟೇ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಜನಗಳು ಕೇಳೋದಿಷ್ಟೇ, ಯಾವಾಗ ಏನಾಗ್ತೀವೋ ಮನುಷ್ಯನ ಜೀವನ ಹೇಳಿಕ್ಕೆ ಬರಲ್ಲ. ಇರ್ತಕ್ಕಂಥದ್ದನ್ನ ಸಹಾಯನ ಸಾಮಾನ್ಯ ಜನಗಳಿಗೆ ಇಲ್ಲದೇ ಇರ್ತಕ್ಕಂಥ ನಿರ್ಗತಿಕರು ಕೊಟ್ಟು ಅವ್ರನ್ನೂ ಕೂಡ ಜೊತೆ ನಮ್ಮಂತೆ ಮನುಷ್ಯತ್ವವಾಗಿ ಮನುಷ್ಯ ನೋಡ್ತಕ್ಕಂಥ ಕೆಲಸ ನಮ್ಮ ಸಾಮಾನ್ಯ ಜನ ಮಾಡಬೇಕು ಅಂತಕ್ಕಂಥ ನಂದು ಕೂಡ ಆಸೆ. ಬಟ್ ಇವತ್ತು ಜನಗಳದು ಭಾಳ ಕಡಿಮೆ, ಸ್ವಾರ್ಥ ತುಂಬಿ ತುಳ್ಕಾಡ್ತಾ ಇದೆ. ನಾನು ನಂದು ಅನ್ನೋ ಕಡೆ ಅಂಧ ಅಭಿಮಾನ ತುಂಬಿ ತುಳ್ಕಾಡ್ತಾ ಈ ಜಗತ್ತಲ್ಲಿ ಯಾರ ಮಾತು ಕೂಡ ಕೇಳೋಂಥ ಸ್ಥಿತಿಲಿಲ್ಲ. ಬಟ್ ಕಾಲನೇ ಇದಕ್ಕೆಲ್ಲ ಉತ್ತರ ಕೊಡ್ತದೆ. ಒಂದೊಂದಕ್ಕೂ ಸತ್ಯ, ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಕೂಡ, ಎಷ್ಟೇ ಆಸ್ತಿ ಸಂಪಾದನೆ ಮಾಡಿದ್ರು ಕೂಡ ಯಾರು ಜಗತ್ತಿಂದ ಏನು ತಗೊಂಡು ಹೋಗ್ಲಿಕ್ಕಂತೂ ಆಗಲ್ಲ. ಇದೆಲ್ಲರೂ ಹೇಳೋ ಸರ್ವೇ ಸಾಮಾನ್ಯ ಮತ್ತು ನಾನು ಕೂಡ ಹೇಳ್ತೀನಿ. ಬಟ್ ಹಾಗಂತೇಳಿ ಏನೋ ಯಾರಿಗೂ ಏನು ಮಾಡ್ದಂಗೆ ನಾವೇ ಸ್ವಾರ್ಥ ಬದುಕರು ಕೂಡ ಜಗತ್ತಿನ ನಾವೇನು ಇಲ್ಲೇ ಬಿಡಲ್ಲ. ನೀವು ಒಳ್ಳೆ ಐಷಾರಾಮಿ ಊಟ ಮಾಡ್ಬೋದು, ಐಷಾರಾಮಿಲಿ ಮಲಗ್ಬೋದು, ಒಳ್ಳೆ ಊಟ ತಿನ್ಬೋದು. ನಿರ್ಗತಿಕರು ಕೂಡ ಭಗವಂತ ಇಚ್ಛೆಯಿಂದ ಸಾಯೋದಕ್ಕಾಗಲ್ಲ. ಆದ ಕಾರಣ ಇರತಕ್ಕಂಥದ್ರಲ್ಲಿ ಜನಗಳ ಸೇವೆ, ಬರ್ತಾನೆ ಇರ್ತಕ್ಕಂಥ ಜನಗಳಿಗೆ ನಿರ್ಗತಿಕರಿಗೆ ಅಲ್ಪ ಸ್ವಲ್ಪ ಸಹಾಯ ಮಾಡಿ ಅಂತಕ್ಕಂಥದ್ದು ನನ್ನ ಭಾವನೆ. ಖಂಡಿತ ಕೊರೋನಾ ಸಂದರ್ಭದಲ್ಲಿ ದೊಡ್ಡ ಪಾಠ ನಮ್ಗೆಲ್ಲರಿಗೂ. ಆದ್ರೆ ನಿಮ್ದು ಕೇವಲ ಕೊರೋನಾ ಸಂದರ್ಭದ ಜನಸೇವೆ ಮಾತ್ರ ಸೀಮಿತ ಆಗುವುದಿಲ್ಲ. ವಿದ್ಯಾರ್ಥಿಗಳಿಗೆ ಬೈಸಿಕಲ್ ಕೊಡಿಸುವಂಥದ್ದು, ಈ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಬಾಗ್ನ ಕೊಡುವಂಥದ್ದು, ಅಂದರೆ ಹಿಂಗೆ ನಿಮ್ಮ ಹೆಣ್ಮಕ್ಳಿರ್ಬೋದು, ಸಮಾಜದಲ್ಲಿರೋದು ವಿದ್ಯಾರ್ಥಿಗಳಿರ್ಬೋದು, ಅಲ್ಲೆಲ್ಲ ಗಮನ ಹರಿಸ್ತಿರಲ್ಲ, ಇದು ಹೇಗೆ ಅಂತ? ಅಂಗನವಾಡಿ ಕಾರ್ಯಕರ್ತರು ಮೇಡಮ್ನವರೇ, ಅವತ್ತು ಕೊರೋನಾ ಸಂದರ್ಭದಲ್ಲಿ ಯಾರಾದರೂ ಕೂಡ ಜಾಸ್ತಿ ಸಫರ್ ಹಾಕ್ಬಿಟ್ಟು ಸಾಮಾನ್ಯ ಜನಗಳಂತೆ ಕೆಲಸ ಮಾಡೋರು ಅಂತಂದ್ರೆ ಅದು ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು. ಅವ್ರು ಪಟ್ಟಿರ್ತಕ್ಕಂಥ ಶ್ರಮನ ನಾನು ಕಣ್ಣಲ್ಲಿ ನೋಡಿದ್ದೀನಿ. ಇಲ್ಲೇನೋ ಗೌರ್ಮೆಂಟ್ ಅಲೌನ್ಸ್ ಮಾಡಿಬಿಡೋದು, ನೀವೆಲ್ಲರೂ ಹೋಗಿ PV ಕಿಟ್ ಕೊಡಿ, ಎಲ್ಲರೂ ಮನೆಗೆ ಹೋಗಿ ವ್ಯಾಕ್ಸಿನೇಷನ್ಸ್ ಹಾಕಿ, ಇಂಗ್ಲೇಷನ್ ಹಾಕಿ, ಅದು ಕೊಡಿ ಇದು ಕೊಡಿ ಅಂತ ಅನೌನ್ಸ್ ಮಾಡ್ತೀವಿ. ಬಿಟ್ರೆ ಅವ್ರಿಗೆ ಕೇವಲ ಒಂದು PV ಕಿಟ್ ಕೊಡೋಕ್ಕಾಗಲಿಲ್ಲ. ಅವ್ರ ಪರಿಸ್ಥಿತಿ ಏನು ಅಂತಕ್ಕಂಥದ್ದು ನಾನು ಕಣ್ಣಲ್ಲಿ ನೋಡಿದ್ದೀನಿ. ಅವ್ರದ್ದು ಎಷ್ಟು ಶ್ರಮ, ಅವರು ಹೆಂಡತಿ ಮಕ್ಕಳು ಗಂಡ, ಅವತ್ತು ಸುಮಾರು ಜನ ಸತ್ತೋದ್ರು. ಅಂಗನವಾಡಿ ಕಾರ್ಯಕರ್ತರುಗಳು, ಆಶಾ ಕಾರ್ಯಕರ್ತರು ಸತ್ತೋದ್ರು ಆ ವ್ಯಾಕ್ಸಿನೇಷನ್ ತಗೊಳ್ಳೋದ್ರೆ. ಆ ಒಂದು ಇದಕ್ಕೆ ನಾನೇ ಖುದ್ದಾಗ ಅವ್ರ ಮನೆಗಳು ತಗೋಗಿ ಅವ್ರು ಸಾಂತ್ವನ ಹೇಳೋದ್ರ ಮುಖಾಂತರ ಅವ್ರು ನನ್ನ ಕೈಲಾದ ಮಟ್ಟ ಸಹಾಯನೂ ಕೂಡ ಮಾಡಿ ಬಂದಿದ್ದೀನಿ. ಅವತ್ತೊಂದು ಸ್ಟಾರ್ಟ್ ಮಾಡಿದ ಪ್ರೇರಣೆ ನಾನು ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅವತ್ತು ಕೇವಲ ಅವತ್ತೇನೋ ಕೊಟ್ಟು ಧೈರ್ಯ ತುಂಬ ಬಂದೆ ಅಂತಕ್ಕಂಥದ್ದಲ್ಲ, ನಾನು ಅವರಲ್ಲೇ ನನ್ನ ಅಕ್ಕಂಗಿದ್ರ ಭಾವನೆಗಳನ್ನ ಕಾಣ್ತಾ ಇದ್ದೀನಿ. ಅವ್ರು ಒಳ್ಳೇದಾಗಬೇಕು. ಅವರು ಇವತ್ತು ಅಂಗನವಾಡಿಯದು ಶ್ರಮ ಎಷ್ಟೈತೆ ಅಂತಂದರೆ, ಅವ್ರು ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಅಂಗನವಾಡಿ ಕೆಲಸ ಊಟ ಮಾಡ್ತಕ್ಕಂಥ ಹುಡುಗನಿಗೆ ₹1 ಅಷ್ಟೇ ಕೊಡ್ತಾರೆ. ಅದು ಸರ್ಕಾರದ ಗಮನಕ್ಕೆ ಇಲ್ಲಿ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಅದು. ಹೌದು. ಈಗ ನೀವು ಆಶಾ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಇಷ್ಟು ಹೇಳ್ತಿದ್ದೀರಿ, ಅವರ ಶ್ರಮದ ಬಗ್ಗೆ ಹೇಳ್ತಿದ್ದೀರಿ. ಯಾವ ಸರ್ಕಾರ ಬಂದರೂ ಕೂಡ ಅವ್ರ ಬೇಡಿಕೆಗಳು ಈಡೇರಲ್ವ? ಯಾವ ಸರ್ಕಾರ, ನಾನೇನು ನೀವು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀನಿ ನಮ್ಮದು ಮಾಡ್ತದೆ ಅಂತ ಹೇಳ್ತಾ ಇಲ್ಲ. ಯಾವ ಸರ್ಕಾರ ಬಂದರೂ ಕೂಡ ಆಗ್ತಾ ಇಲ್ಲ. ಅವ್ರ ಸಮಸ್ಯೆನ ಕೇಳ್ತಕ್ಕಂಥ ಪ್ರಯತ್ನ ಯಾರು ಕೂಡ ಮಾಡ್ತಾ ಇಲ್ಲ. ಅದು ನಮ್ಗೆ ಆಗ್ತಾ ಇರ್ತಕ್ಕಂಥ ನಾವು ಎಲ್ಲ ಇಡೀ ಇವತ್ತು ಸರ್ಕಾರಿ ಶಾಲೆನ ಅಭಿವೃದ್ಧಿ ಪಡಿಸ್ಬೇಕು, ಅಂಗನವಾಡಿ ಅಭಿವೃದ್ಧಿ ಪಡಿಸ್ಬೇಕು, ಸರ್ಕಾರಿ ಹಾಸ್ಪಿಟ್ಲ್ಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಸಾಕು. ಮಿಕ್ಕಿದ್ದೆಲ್ಲ ಏನೂ ಮಾಡೋದು ಬೇಡ. ಮಿಕ್ಕಿದ್ದೆಲ್ಲ ಏನಾಗಲಿ, ಸರ್ಕಾರಿ ಶಾಲೆ ಅಭಿವೃದ್ಧಿ ಪಡಿಸ್ಬೇಕು, ಸರ್ಕಾರಿ ಹಾಸ್ಪಿಟ್ಲ್ಗಳನ್ನ ಅಭಿವೃದ್ಧಿ ಪಡಿಸ್ಬೇಕು. ಈ ಅಂಗನವಾಡಿ ಕಟ್ಟಡಗಳು ನಾವು ಹೋಗ್ಬೇಕಾದ್ರೆ ಹೆಂಗಿದ್ದು ಇವತ್ತು ಹಂಗೆ ಇವೆ. ನಾವು ಓದ್ಬೇಕಾದ್ರೆ ಸರ್ಕಾರಿ ಶಾಲೆ ಆಗಿದ್ದು ಇವತ್ತು ಹಂಗೆ ಇದೆ. ಗೌರ್ಮೆಂಟ್ ಶಾಲೆ, ನಾವು ಗೌರ್ಮೆಂಟ್ ಹಾಸ್ಪಿಟ್ಲು ನಾವು ಹೋಗ್ಬೇಕಾದ್ರೆ ಚಿಕ್ಕ ಹುಡುಗ 40 ವರ್ಷದಿಂದ ಹೆಂಗಿದ್ದು ಇವತ್ತು ಹಂಗೆ ಐತೆ. ಅಲ್ಲಿ ಯಾರು ಹೋಗೋದೇ ಇಲ್ಲ. ನಾನು ಅದಕ್ಕೆ ಈ ಬಿಟ್ಟಿ ಭಾಗ್ಯಗಳನ್ನ ಕೊಡೋದು ಬಿಟ್ಟು ಯಾವುದೇ ಸರ್ಕಾರ ಆಗಿಲ್ಲ, ಇಂಥ ಸರ್ಕಾರ ಅಂತ ಹೇಳಲಿಕ್ಕೆ ಹೋಗಲ್ಲ. ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಸ್ಪಂದಿಸ್ಬೇಕು ಅಂತಕ್ಕಂಥ ಒಂದು ನಿಯುಕ್ತಿ ಅವ್ರೇನಾದ್ರು ಕೂಡ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ಸರ್ಕಾರಿ ಶಾಲೆ, ಸರ್ಕಾರಿ ಹಾಸ್ಪಿಟ್ಲೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಅವ್ರು ಮಾಡಿಕೊಟ್ರೆ ಬಡವ್ರಿಗೆ, ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾವ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಬಡವ್ರು ಹೋಗ್ತಾರೆ. ಕೆಲವು ಕಡೆ ಈ ನಮ್ಮ ಏನು ಓದೋ ಗ್ಯಾರಂಟಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋದು ಗ್ಯಾರಂಟಿ ಉಳಿತಾರೆ ಅಂತ ಗ್ಯಾರಂಟಿನೇ ಇಲ್ಲ.
ಆ ಥರ ಒಂದು ವ್ಯವಸ್ಥೆನ ಕಣ್ಣಲ್ಲಿ ನೋಡಿದ್ದೀನಿ. ಎಷ್ಟೋ ಜನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರು ಹೆರಿಗೆ ಮಾಡಿಸ್ಕೊಳಕ್ಕೆ ಹೋದಾಗ ಸತ್ತೋಗಿರತಕ್ಕಂಥ ಘಟನೆ ಕೂಡ ಕೇಳಿದ್ದೀನಿ. ಸರ್ಕಾರಿ ಹಾಸ್ಪಿಟ್ಲಿಗೆ ಮಕ್ಳುಗಳು ಎಷ್ಟು ಭಿನ್ನ ಬರ್ತದೆ ಇವತ್ತು ಸಮಾಜದಲ್ಲಿ ಅಂತಂದ್ರೆ, ಕಾರ್ಮೆಂಟ್ ಕೋರ್ ಮನೆ ಮುಂದೆ ಬಸ್ ಬರ್ತದೆ. ಸರ್ಕಾರಿ ಶಾಲೆಗೆ ಹೋಗೋ ಮಕ್ಳುಗಳು ಒಂದೇ ಮನೆಯಲ್ಲಿ ಇಬ್ಬರು ಓಸಕ್ಕಾಗಲ್ಲ ಅಂತ ಒಬ್ಬನ ಕಾನ್ವೆಂಟ್ ಕಳಿಸ್ತಾರೆ, ಒಬ್ಬ ಸರ್ಕಾರಿ ಶಾಲೆಗೆ ಕಳಿಸ್ತಾರೆ. ಅವ್ರ ಮನೆ ಪರಿಸ್ಥಿತಿ, ಆ ಮಕ್ಳಿನ ಮನಸ್ಸಿನ ಭಾವನೆಗಳು ಯಾವ ರೀತಿ ಚೇಂಜ್ ಆಗ್ಬೋದು, ಭೇದ ಭಾವ ಮಾಡಿದಾಗ ಪರಿಣಾಮ ಯಾವ ರೀತಿ ಆಗ್ಬೋದು, ಇವೆಲ್ಲ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳು ತುಂಬಿ ತುಳ್ಕಾಡ್ತಾ ಇದೆ. ಜನಗಳಿಗೆಲ್ಲ ತಕ್ಕ ಹೇಳ್ತಾರೆ, ಗೆದ್ಮೇಲಾರು ಕೂಡ ಮಾಡ್ತಾ ಇಲ್ಲ. ನನ್ನ ಕಾನ್ಸೆಪ್ಟು ಇಷ್ಟೇ, ನಾನೇನಾದ್ರು ಕೂಡ ನನಗೆ ಮುಂದಿನ ಭಗವಂತ ಶಕ್ತಿ ಅನ್ನೋದು ಕೊಟ್ರೆ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ, ಸರ್ಕಾರ ಅಂಗನವಾಡಿ ಈ ತರ ಈ ಕಾನ್ಸೆಪ್ಟ್ ಅನ್ನ ರೈಸ್ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಆಸೆ ಇಟ್ಕೊಂಡಿದ್ದೀನಿ. ಎಕ್ಸ್ಪೆಷಲಿ ನಮ್ಮ ಭಾಗ ನಮ್ದು ಏಷ್ಯಾ ಖಂಡಕ್ಕೆ ನಂಬರ್ 1 ಇಂಡಸ್ಟ್ರಿ ಇರ್ತಕ್ಕಂಥ ಕ್ಷೇತ್ರ ಡಬಸ್ಪೇಟೆ. ಅಲ್ಲಿ ಸಮಸ್ಯೆಗಳ ಸರಮಲೆನೇ ಐತೆ, ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಎಂತ ಅವಕಾಶ ಸಿಕ್ಕಿದ್ರೆ ಅದನ್ನ ಮಾಡೋಂಥ ಪ್ರಯತ್ನ ಖಂಡಿತ ಕೂಡ ಮಾಡ್ತೀನಿ. ಅಂಗವಿಕಲರಿಗೆ ಬೈಸಿಕಲ್ ಕೊಡುವಂತ ಯೋಜನೆ ಅದು ಯಾವಾಗ ಬಂತು? ಅದು ನಮ್ಮ ಜಗದೀಶ್ ಚೌಧರಿ ಅಭಿಮಾನಿ ಬಳಗದಲ್ಲಿ ಎಲ್ಲ ಸ್ನೇಹಿತರೇನಿದ್ರು ಎಲ್ಲ ಕೂಡ ನಿನ್ನ ಜನ್ಮ ದಿನಾಚರಣೆ ಆಚರಣೆ ಮಾಡ್ಕೋಬೇಕಾದ್ರೆ ಪಾರ್ಟಿ ಮಾಡ್ತಾರೆ, ಎಲ್ಲರೂ ಕರೆಸಿ ಊಟಕ್ಕೆ ಹಾಕ್ತಾರೆ, ಎಲ್ಲ ಕರ್ಕೊಂಡು ಡಾಬಾದಲ್ಲಿ ಡ್ಯಾನ್ಸ್ ಆಡ್ತಾರೆ. ಬಟ್ ನಾವು ಆ ಥರ ಮಾಡೋದು ಬೇಡ. ನೀವೆಲ್ಲರೂ ಕೂಡ ಕೈ ಇಲ್ದವ್ರಿಗೆ ಅಂಗವಿಕಲರಿಗೆ ಏನಾದ್ರು ಕೊಟ್ಟರೆ ಒಳ್ಳೇದಾಗ್ತದೆ, ನೀವು ಅದೇನೋ ಪ್ರಯತ್ನ ಮಾಡೋಣ ಅಂತೇಳಿ ಅದೆಲ್ಲ ನನ್ನ ಸ್ನೇಹಿತರು ಮತ್ತು ನಮ್ಮ ಅಭಿಮಾನಿ ಬಳಗದಿಂದ ಸೇರ್ಕೊಂಡು ಮಾಡಿರ್ತಕ್ಕಂಥ ಒಂದು ಕಾರ್ಯಕಲ್ಪ. ಅವರೆಲ್ಲರೂ ಕೂಡ ಇಲ್ಲೆಲ್ಲ ಆ ಥರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದು ನನಗೂ ಕೂಡ ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಒಬ್ಬ ಅಂಗವಿಕಲನಿಗೆ ಏನು ನೋವೈತಿ ಅಂತಕ್ಕಂಥದ್ದು ನನಗೂ ಕೂಡ ವೈಯಕ್ತಿಕವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಆದ ಕಾರಣ ಆ ನೋವನ್ನು ನಾನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಅವರೆಲ್ಲರೂ ಕೂಡ ಸಹಾಯ ಮಾಡೋಂಥ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಯಾರು ಆಗಲ್ಲ. ಸರ್ಕಾರ ಒಂದು ಕಡೆ ಇದ್ದರೆ ಅಲ್ಲಿ ನಾವು ಯಾರು ದೊಡ್ಡವ್ರು ಬಂದು ಕೇಳಿದ್ರೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತೀವಿ. ಬಟ್ ಅಂತ ಒಬ್ಬ ಬಡವ ಕೈಲಾಗದ ಅಂಗವಿಕಲನ, ಅವನು ಕಣ್ಣಿಲ್ದವನು, ಕೈ ಇಲ್ದವನು, ಕಾಲಿಲ್ದವನು ಬಂದರೆ 10 ರೂಪಾಯಿ ಕೊಡ್ಬೇಕಾದ್ರೆ ನಾವೆಲ್ಲರೂ ಕೂಡ ಹಿಂದೆ ಮುಂದೆ ನೋಡ್ತೀವಿ. ಆ ಪರಿಸ್ಥಿತಿ ಭಗವಂತ ಕಾಪಾಡೋದು ಬಿಟ್ಟರೆ ಯಾರು ಮಾಡೋಕ್ಕಲ್ಲ, ನಾನು ಮಾಡೋಕ್ಕಲ್ಲ, ಯಾರು ಮಾಡೋಕ್ಕಲ್ಲ. ಬಟ್ ಅದು ತಗೊಳಕ್ಕೂ ಆಗಲ್ಲ. ಬಟ್ ಅದನ್ನು ಅವರೇ ಅನುಭವಿಸ್ಬೇಕು. ಇದರ ಪ್ರೇರಣೆ ಅಂತ ಗೊತ್ತಿಲ್ಲ, ಅದೆಲ್ಲ ಭಗವಂತ ಇಚ್ಛೆ ಇರಬೇಕೇನೋ ಬಹುಶಃ. ಆದರೆ ಯಾರು ಸಹಾಯ ಮಾಡಲ್ಲ ಅನ್ನೋದಕ್ಕೂ 100% ಸತ್ಯವಾದ ಮಾತಿ ಜಗತ್ತಲ್ಲಿ. ಭಗವಂತ ಅಂದಾಗ ಹನುಮನ ಭಕ್ತರ ನೀವು, ಹನುಮ ಮಾಲಾಧಾರಿಗಳ ಜೊತೆ ನಿಂತ್ಕೋತಿರಲ್ಲ. ನಾನು ಭಗವಂತನ ಜೊತೆಲಿ ಈ ಒಂದು ದೇವ್ರನ್ನ ನಂಬಿಕೆ ಇಟ್ಟು ಬದುಕ್ತಾ ಇರ್ತಕ್ಕಂಥವನು. ಪ್ರತಿಯೊಂದಕ್ಕೂ ಕೂಡ ನಮ್ಮ ಈ ವಾಯ್ಸ್ ಎಲ್ಲಿ ಬರ್ತದೆ, ಉಸಿರೆಲ್ಲಿ ಬರ್ತದೆ, ಜಗತ್ತೆಲ್ಲಿ ಬರ್ತದೆ, ಏನು ಬರ್ತದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹುಟ್ಟಿದ ಮನುಷ್ಯ ಹೆಂಗೆ ಯಾವಾಗ ಸಾಯ್ತಾನೆ ಅಂತಕ್ಕಂಥ ಎರಡೇ ಬರೋದಿಲ್ಲ. ಆದರೆ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ದೇವರು ಇದಾನೆ ಅಂತ ನಂಬಿಕೆ ಮೇಲೆ ನಾವು ಕೂಡ ಬದುಕಬೇಕು. ನಾನು ಪ್ರಪ್ರಥಮವಾಗಿ ಗಣೇಶನ ಭಕ್ತ. ನಾನು ಗಣೇಶನ ಭಕ್ತ. ಎರಡನೇದಾಗಿ ನಮ್ಮಲ್ಲಿ ಹನುಮ ಜಯಂತಿ ಮಾಡಬೇಕು ಅಂತೇಳಿ ಒಂದು ಹೋರಾಟ ನಡೀತದೆ ನಮ್ಮ ಬೆಟ್ಟದಲ್ಲಿ. ಸುಮಾರಲ್ಲಿ ರಾಜರಾಳ್ವಿಕೆಯಲ್ಲಿ ರಾಜ್ಯ ಆಳಿರ್ತಕ್ಕಂಥ ಒಂದು ಕ್ಷೇತ್ರ ಅದು. ಹಿಂದೆ ನಿಜ್ಗಲ್ ರಾಣಿ ಅಂತೇಳಿ ಬೆಟ್ಟದಲ್ಲಿ ರಾಜಭಾರ ನಡೆದಿರ್ತಕ್ಕಂಥ ಒಂದು ದೊಡ್ಡ ಇತಿಹಾಸ ಇರತಕ್ಕಂಥ ಕ್ಷೇತ್ರ ಅದು. ನಮ್ಮಲ್ಲಿ ಆ ಸಿದ್ದೇಶ್ವರ ಸೇವಾ ಸಮಿತಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇತ್ತು. ಆ ಕಾರ್ಯಕ್ರಮ ನನ್ನ ಕೂಡ ಒಂದು ದಿವಸ ಕರೀತಾರೆ, ನೀವು ಬನ್ನಿ ಇಲ್ಲೊಂದು ಸ್ವಲ್ಪ ಮಾತಾಡಬೇಕು ಅಂತೇಳಿ ನಾನು ಹೋಗ್ತೀನಿ. ಏನು ವಿಚಾರ ಅಂತ ಹೇಳಿದಾಗ ಹೀಗೆ ನಾವು ಹನುಮ ಜಯಂತಿ ಮಾಡಬೇಕು ಅಂತ ಮಾಡಿದ್ದೀವಿ. ಒಂದು 16-17 ದೇವಸ್ಥಾನಗಳಿಲ್ಲವೆ, ಎಲ್ಲ ಪಾಳು ಬಿದ್ದೈತೆ. ಅದ್ರ ಜೊತೆಲಿ ವಿಶೇಷವಾಗಿ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಹಿಂದೂ ಮುಸಲ್ಮಾನ್ ದೇವಸ್ಥಾನ ಎರಡೂ ಕೂಡ ಒಂದೇ ಕಡೆ ಐತೆ. ಅಲ್ಲಿ ರಾಜಕಾರಣ ಮಾಡ್ಬೇಕಂತವ್ರು ಏನ್ ಮಾಡ್ತಾರೆ, ಕಾಂಟ್ರವರ್ಸಿ ಮಾಡಿ ರಾಜಕೀಯ ಮಾಡ್ಬೇಕು ಅಂತಕ್ಕಂಥದ್ದು ಎಲ್ಲರೂ ಮೂಲ ಉದ್ದೇಶ. ನಾನು ಮುಸಲ್ಮಾನರು ಕೂಡ ಕರೆದು, ಅವ್ರು ಯಾರು ಮುಸಲ್ಮಾನ್ ಯಾರಿದೆಲ್ಲ ಕರೆದು, ನಿಮ್ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅಲ್ಲಿ ಸಮಸ್ಯೆ ಏನಾಗೈತೆ ಅಂದ್ರೆ, ನಮ್ಮ ಹಿಂದೂ ದೇವಾಲಯಗಳಿಗೆ ಯಾವುದೇ ರೀತಿಯ ದಾಖಲೆಗಳು ಇರಲಿಲ್ಲ. ಮುಸಲ್ಮಾನ್ ದೇವಾಲಯಗಳಿಗೆ, ಮಸೀದಿಗಳಿಗೆಲ್ಲ ದಾಖಲೆಗಳು ಐತೆ. ಬಟ್ ನಮ್ಮ ಹಿಂದೂ ದೇವಾಲಯಗಳಿಗೆ ಎಲ್ಲೂ ಕೂಡ ದಾಖಲೆ ಇರಲಿಲ್ಲ. ಆದ ಕಾರಣ ನಾನು ಅವ್ರನ್ನೂ ಕೂಡ ಕರೆದಿ ಮಾತಾಡೋಂಥ ಪ್ರಯತ್ನ ಪಟ್ಟೆ. ಅವರು ಕೂಡ ಸಮಂಜಸವಾದ ಉತ್ತರ ಕೊಟ್ಟು ನಮ್ಮ ಜೊತೆ ಕೆಲಸ ಮಾಡೋಂಥ ಪ್ರಯತ್ನ ಮಾಡಿದ್ರು. ನಾವು ಹಿಂದೂ ವಿಶ್ವ ಪರಿಷತ್ತು ಮತ್ತು ಬಜರಂಗ ದಳ ಇವರೆಲ್ಲರೂ ಕೂಡ ಸೇರಿ ನಾವು ಮಾಡಲೇಬೇಕು ಹನುಮ ಜಯಂತಿ ನಾನು ಕೂಡ ಮಾಲೆ ಹಾಕಂಥ ಪರಿಸ್ಥಿತಿ ಬಂತು. ಇದನ್ನೇನಾದ್ರು ಅಟ್ರಾಕ್ಷನ್ ಪ್ಲೇಸ್ ಮಾಡ್ಬೇಕಲ್ಲ, ಹೆಂಗ್ ಮಾಡೋದು ಅಂತ ಬಂದಾಗ ನಾನು ಹೇಳಿದೆ, ಈ ಬೆಟ್ಟಕ್ಕೆ ಫುಲ್ಲು ಲೇಸರ್ ಲೈಟ್ ಅಳವಡಿಕೆ ಮಾಡಿದ್ರೆ ನಾವು ಇಡೀ ರಾಜ್ಯನೇ ನೋಡೋಂಥ ಕೆಲಸ ಆಗುತ್ತೆ. ಅದು ಸಾಧ್ಯನಾ ಅಂತ ಕೆಲವು ಜನ ಪ್ರಶ್ನೆ. ಇಲ್ಲ ನಾವು ಸಾಧ್ಯ ಮಾಡೇ ಮಾಡ್ತೀನಿ, ಬಿಡ್ತೀವಿ ಅಂತೇಳಿ. ಇಡೀ ಅದು ಸುಮಾರು ಒಂದು 5,000 ಅಡಿ, 3,500 ಅಡಿ ಐತೆ. ಅಲ್ಲಿವರೆಗೂ ಕೂಡ ಲೇಸರ್ ಲೈಟ್ ಬಿಟ್ಟು ಬೆಳಕು ಮಾಡೋಂಥ ಕೆಲಸ ಮಾಡ್ದೋ. ಬಟ್ ಇವತ್ತು ಅದೆಲ್ಲೋ ನಿಂತ್ಕೊಂತು. ಇದು ನೆನ್ನೆನೂ ಕೂಡ ಕಾರ್ಯಕ್ರಮ ಆಯಿತು, 3 ದಿನಗಳಿಂದ ಚೆನ್ನಾಗಿ ನಡೀತು. ಭಾಳ ಒಂದು ಯಶಸ್ವಿಯಾದ ಕಾರ್ಯಕ್ರಮ. ನನಗೂ ಕೂಡ ಸಂತೋಷ ಐತೆ. ಸುಮಾರು ಒಂದು 20,000 ಜನ, 25,000 ಜನ ಬರ್ತಾರೆ. ನಾವೇನು ₹1 ಆ ಲೇಸರ್ ಲೈಟಿಗೆ ಬಿಟ್ಟರೆ ಮಿಕ್ಕಿದ ದುಡ್ಡು ಕೂಡ ಆ ಥರ ಜನಗಳು ಭಾವನೆ ಬರ್ತದೆ. ಇವತ್ತು ನಮ್ಮಲ್ಲಿ ಹಿಂದೂಗಳು ಕೂಡ ಎಚ್ಚೆತ್ಕೋಬೇಕಾದಂಥ ಪರಿಸ್ಥಿತಿ ಐತೆ. ಯಾಕೆ ಹನುಮ ಮಾಲೆ ಹಾಕಬೇಕು, ಯಾಕೆ ಹಿಂದೂಗಳು ಒಂದಾಗಬೇಕು ಅನ್ನೋ ಕೆಲವು ಜನ ಭಾವನೆಗಳು ಹೇಳ್ತಾ ಇದ್ದೀನಿ.
ಇವತ್ತು ಬಾಂಗ್ಲಾದೇಶದಲ್ಲಿ ನಮ್ಮವ್ರು ಅಲ್ಪಸಂಖ್ಯಾತರವ್ರೆ, ಅಲ್ಲಿ ನಡೀತಾ ಇರ್ತಕ್ಕಂಥ ದಾಳಿ ನಾವೆಲ್ಲ ಎಚ್ಚೆತ್ಕೊಬೇಕು. ಆ ಥರ ಇಲ್ಲೂ ಕೂಡ ಸೃಷ್ಟಿಯಾದ ಏನು ಮಾಡಬೇಕು ಅಂತಕ್ಕಂಥ ಭಾವನೆ. ನಾನು ಯಾವ ದೇಶನೂ ಅಲ್ಲ, ಹಿಂದೂ ಮುಸಲ್ಮಾನ ಅವರು ಇವ್ರಿಗೆ ಅಂತ ನಾನು ಹೇಳಿ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಪರಿಸ್ಥಿತಿ ಅನುಗುಣವಾಗಿ ಈ ಜಗತ್ತಲ್ಲಿ ನಮ್ಮ ರಕ್ಷಣೆಗಾದ್ರೂ ಕೂಡ, ನಮ್ಮ ಮುಂದಿನ ಪೀಳಿಗೆ ರಕ್ಷಣೆಗಾದ್ರೂ ಕೂಡ ನಮ್ಮ ಭಯ ನಮಗಿರಬೇಕು. ದೇವ್ರಗಳ ಮೇಲೆ ನಂಬಿಕೆ ಬರೋಂಥ ಕೆಲಸ ಮಾಡಬೇಕು. ಈ ಥರ ಹನುಮಾಲೆ ಹಾಕೋದಾಗ್ಲಿ, ಹಿಂದೂ ದೇವಗಳನ್ನ ಪೂಜೆ ಮಾಡೋದಾಗ್ಲಿ, ಹಿಂದೂ ದೇವಾಲಯಗಳನ್ನ ರಕ್ಷಣೆ ಮಾಡೋದಲ್ಲಿ ಮಾಡಿದ್ರೆ ಮುಂದಿನ ಪೀಳಿಗೆನೂ ಕೂಡ ನಮ್ಮ ಪುರಾತನ ಕಾಲದಿಂದ ಏನು ಉಳಿಸ್ಕೊಂಡ್ ಬಂದಿದ್ರು ಅದು ಉಳಿಸ್ಕೊಂಡು ಹೋಗುವಂಥ ಕೆಲಸ ಆಗ್ತದೆ. ಕ್ಷೇತ್ರದ ಸಮಸ್ಯೆಗಳ ಏನಾದರೂ ಒಂದು ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲಿ ಹೆಂಗೆ ಹೋರಾಟ ಇದೆ ನಿಮ್ಮದು? ಒಂದಲ್ಲ 108 ಸಮಸ್ಯೆಗಳಿರ್ತವೆ ಒಂದು ಕ್ಷೇತ್ರ. ಅವೆಲ್ಲ ನಮಗೆ ನಾವೇ ಹೇಳ್ಕೊಳ್ಳೋದು ಬೇಡ, ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ನನ್ನ ಕೈಲಾದ ಮಟ್ಟಿಗೆ ಹೋರಾಟನೂ ಕೂಡ ಖಂಡಿತವಾಗ್ಲೂ ಕೂಡ ಮಾಡ್ತಾ ಇದ್ದೀನಿ. ನಾನೇ ಮಾಡಿದೆ, ಹಿಂಗೆ ಮಾಡಿದೆ. ಸಹಕಾರ ಸಿಗುತ್ತೆ ಅಧಿಕಾರಿಗಳು, ಆಡಳಿತ ವರ್ಗ ಕೊಡ್ತಾರೆ. ಅಧಿಕಾರಿಗಳೇನು ನಮ್ಮ ಸಹಕಾರ ಕೊಡಲ್ಲ ಅಂತ ಹೇಳಲ್ಲ. ಬಟ್ ಈ ಕಾಂಗ್ರೆಸ್ ಪಕ್ಷದ ಅಧಿಕಾರಿ, ನಾನು ಒಬ್ಬ ತಾಲೂಕು BJP ಅಧ್ಯಕ್ಷನಿದ್ದೀನಿ. ಹಂಗಿದ್ದಾಗ ಅವೆಲ್ಲ ಸರ್ವೇಸಾಮಾನ್ಯಗಳು ವಿರೋಧ ಪರ ಇದ್ದೇ ಇರ್ತದೆ. ಬಟ್ ಆದರೂ ಕೂಡ ಏನು ಅದಕ್ಕೆಲ್ಲ ನಮ್ಗೆ ಅಧಿಕಾರಿಗಳು ಅಲ್ಪ ಸ್ವಲ್ಪ ಸ್ಪಂದಿಸ್ತಾರೆ. ಬಟ್ ನನ್ನ ಸಮಾಧಾನ ಆಗೋ ರೀತಿಯಲ್ಲಿ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಆದರೂ ನಡ್ಕೊಂಡು ಹೋಗ್ತಾ ಇದೆ, ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ಇದರ ಜೊತೆಲಿ ನಂದೊಂದು ಕರಾಳ ದಿನಗಳು ಏನು ಅಂತಂದರೆ 2007-8ರಲ್ಲೇ ಈ ನಾನು ಅವತ್ತೇನೂ ಅಲ್ಲ, ಚೆನ್ನಗಪ್ಪವ್ರ ಅರಣ್ಯ ಇಲಾಖೆ ಮಿನಿಸ್ಟರ್ ಆಗಿದ್ರು. ಅವ್ರ ಜೊತೆಲಿ ನಾವು ಓಡಾಡ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ, ಯಾವ ಕೇಸ್ ಇಲ್ಲ ಅಂದರೂ ಕೂಡ ನಾನು ರೌಡಿ ಶೀಟರ್ ಅಂತಕ್ಕಂಥ ಒಂದು ಕರಾಳ ದಿನಗಳನ್ನ ತೆರೆದು ಬಿಟ್ಟಿದ್ದ ಪುಟ 20 ವರ್ಷದಿಂದ ಕೂಡ ನೋವು ಅನುಭವಿಸ್ತಾ ಇದ್ದೀನಿ ನಾನು. ಅದರಲ್ಲಿ ಟೀಕೆಗಳನ್ನು ನೀವು ಹೆಂಗೆ ಎದುರಿಸ್ತೀರಿ? ಅದಕ್ಕೆಲ್ಲ ಏನು ಜಗ್ಗಲ್ಲ. ಸಮಾಜದಲ್ಲಿ ಎಲ್ರಿಗೂ ಕೂಡ ಗೊತ್ತು. ಇವತ್ತು ಈ ಥರ ಹೋರಾಟ ಮಾಡ್ಕೊಂಬಂದವರು, ಬೆನ್ನಿಂದೆ ಶಕ್ತಿ ಇಲ್ದಿರ್ತಕ್ಕಂಥವ್ರಿಗೆ ಇವೆಲ್ಲ ಅಪಪ್ರಚಾರಗಳು ಸರ್ವೇ ಸಾಮಾನ್ಯ. MLA ಆಗೋರು ಅವರು MLA ಆಗಿರ್ತಕ್ಕಂಥ ಮಕ್ಕಳೇ MLA ಆಗಬೇಕು, ಮಿನಿಸ್ಟರ್ ಆಗಿರ್ತಕ್ಕಂಥ ಮಿನಿಸ್ಟರ್ ಮಕ್ಕಳಾಗಬೇಕು. ನಮ್ಮಂಥವ್ರು ಬರಬಾರ್ದು ಅನ್ನೋ ಉದ್ದೇಶದಲ್ಲಿ ನಮ್ಮ ವಾಕನ್ನು ಮತ್ತು ನಮ್ಮ ಶಕ್ತಿನ ಕುಗ್ಸೋಕೆ ಇವೆಲ್ಲ ಕೂಡ ಪ್ರಯೋಗ ಮಾಡ್ತಾರೆ. ಅದಕ್ಕೆ ನಾನು ಯಾರ ಕಾರಣಕ್ಕೂ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನಗೆಲ್ಲ ಕೂಡ ಏನೇನಾದರೂ ಕೂಡ ಅದೆಲ್ಲ ಈ ಸಣ್ಣ ಪುಟ್ಟ ವಿಚಾರದಲ್ಲಿ ತಿರ್ಗ ನನ್ನ ಮಾನಸಿಕವಾದ ಈ ಒಂದು ವಿಚಾರ ನನ್ನ ಮಾನಸಿಕವಾದ ಕುಗ್ಗಿಸ್ತಾ ಇರೋದು ಒಂದೇ ಬಿಟ್ಟರೆ ಮಿಕ್ಕಿದ್ದೆ ಯಾವುದೂ ಇಲ್ಲ. ಇದನ್ನು ಕೂಡ ಏನೇ ಬಂದರೂ ಎದುರಿಸ್ತೀನಿ. ನಾನೆಲ್ಲೂ ಕೂಡ ಇಲಿಗಲ್ ಆಕ್ಟಿವಿಟಿ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಈಗ ಸಾಮಾಜಿಕ ಮಾಧ್ಯಮಗಳಲ್ಲೂ ಸಣ್ಣ ಪುಟ್ಟ ಮೀಡಿಯಾಗಳಲ್ಲಿ ಏನಾದರೂ ಅಪಪ್ರಚಾರ ಆದಾಗ ನೀವಂತ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ಅಂತ? ಅದಕ್ಕೆಲ್ಲ ಏನು ಹೆದರ್ಕೊಳ್ಳೋಂಥದ್ದಿಲ್ಲ. ಬಟ್ ಆದರೆ ಅವ್ರ ನೈತಿಕತೆ ಮತ್ತು ಪ್ರಾಮಾಣಿಕತೆಯನ್ನು ಕುಗ್ಸೋಂಥ ಪ್ರಯತ್ನ ಅದರಿಂದನೇ ಮಾಡಬೇಕು. ಅವರು ಬೇರೆ ಏನು ನಮ್ಮನ್ನು ಬೇರೆ ರೀತಿಯಲ್ಲಿ ನಮ್ಮನ್ನೇ ಕಟ್ಟಾಕಿರ್ಲಿಕ್ಕೆ ಆಗಲ್ಲ. ಆ ಥರ ಮಾಡೋಕ್ಕೆ ಹೋದಾಗ ಕೆಲವು ರಾಜಕೀಯ ದೃಷ್ಟಿಗಳು ಅಥವಾ ಕೆಲವು ನಮ್ಮ ಸ್ಪೀಡ್ ಕಂಟ್ರೋಲ್ ಮಾಡಬೇಕು ಅಂತ ಬಂದಾಗ ಇಂಥ ಅಸ್ತ್ರಗಳನ್ನೇ ಬಳಸ್ಬೇಕು. ಬೇರೆ ಏನು ಬಳಸೋಕ್ಕಾಗಲ್ವಲ್ಲ ಅವರು. ಈಗ ರಾಜಕೀಯದ ಜನಗಳು, ನಾವು ಎಲೆಕ್ಷನ್ ನಿಂತ್ಕೊಂತೀವಿ ಅಂದರೆ ಜನಗಳು ಓಟ್ ಹಾಕ್ತಕ್ಕಂಥದ್ದು, ನಾವು ಚುನಾವಣೆ ಮಾಡ್ತೀವಿ ಅಂತಂದ್ರೆ ಜನಗಳ ಆಯ್ಕೆನೇ ಅಂತಿಮ ಆಗ್ತದೆ. ಬಟ್ ಇದನ್ನ ಅಪಪ್ರಚಾರ ಮಾಡೋಕ್ಕೇನು ಬೇರೆ ದಾರಿ ಇಲ್ವಲ್ಲ. ನನಗೆ ಬಾಯಿಗೆ ಬಂದಾಗ ಇನ್ನೊಬ್ಬನ ಬೈಕೊಂಡು ಅಪಪ್ರಚಾರ ಮಾಡಿ ಪತ್ರಿಕೆಯಲ್ಲಿ ಹಾಕಿ, ಯೂಟ್ಯೂಬಲ್ಲಿ ಹಾಕಿ ಮರ್ಯಾದೆ ಕಳಿತೀನಿ ಅಂತ ಅನ್ನೋದು ಕೆಲವು ಜನಗಳ ಮನಸ್ಥಿತಿ ಅದು. ಖಂಡಿತ. ಈಗ ಜನಸೇವೆ ಮಾಡಬೇಕು ಅಂದರೆ ಪರ್ಯಾಯ ಮಾರ್ಗಗಳಿದ್ದಾವೆ. ಯಾಕೆ ರಾಜಕೀಯನೇ ಬೇಕು ಅಂತ ಅನ್ನಿಸ್ತು ನಿಮಗೆ? ಈ ಸಮಾಜದಲ್ಲಿ ಏನಾದ್ರು ಕೂಡ ಸಾಧನೆ ಮಾಡಬೇಕು ಅಂತಂದರೆ ರಾಜಕೀಯದ ಒಂದು ವ್ಯವಸ್ಥೆ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಕೂಡ ಕಾಣಲ್ಲ. ನಾವೆಷ್ಟೇ ದಾನ ಧರ್ಮ ಪ್ರಾಮಾಣಿಕತೆ ಪ್ರಯತ್ನ ಮಟ್ಟ ದುಡ್ಡು ಕೊಟ್ಟರು ಕೂಡ ಅಧಿಕಾರ ಅಂತಕ್ಕಂಥ ಒಂದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಅಂತಕ್ಕಂಥ ಒಂದು ಪಟ್ಟ ಕೊಟ್ಟವ್ರೆ. ಆ ಒಂದು ಅಧಿಕಾರದ ಒಂದು ವ್ಯವಸ್ಥೆ ಒಳಗೆ ಬಿಟ್ಟರೆ ಬೇರೆ ಕಡೆ ಜನಸಾಮಾನ್ಯರಲ್ಲಿ ಅಧಿಕಾರಿಗಳಾಗಲಿ ಈ ಸಮಾಜದ ತಿರುಕನ್ನ, ಸಮಾಜದ ಸಮಸ್ಯೆಗಳನ್ನ ಹೋಗ್ಲಾಡ್ಸೋದು ಬಹಳ ಕಡಿಮೆ, ಕಷ್ಟ. ಆದ ಕಾರಣ ರಾಜಕೀಯದ ಒಂದು ವ್ಯವಸ್ಥೆ ಒಳಗೆ ನಾವು ಹೋದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದೇನೋ, ನಾವು ಏನಾದ್ರು ಮಾಡಿ ಅಲ್ಪ ಸ್ವಲ್ಪನಾದ್ರು ಕೂಡ ಈ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವಂಥ ಕೆಲಸ ಆಗ್ಬೋದು ಅಂತ ನಂಬಿಕೆ ಇಟ್ಟಿದ್ದೀನಿ. ಇಷ್ಟು ತನಕ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಆ ಮಾತುಗಾರಿಕೆ ತಾಯಿ ಶಾರದೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳಲ್ಲ, ಹೇಗಿದು ಅಂತ. ಇಲ್ಲ ಮೇಡಮ್, ಆ ಥರದ್ದೇನಿಲ್ಲ. ನನ್ನ ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿ, ಆ ತಾಯಿ ಶಾರದಾಂಬೆ ಆಶೀರ್ವಾದ, ಅದರಿಂದನೇ ಏನಾದ್ರು ಕೂಡ ಇವತ್ತು ರಾಜಕೀಯದಲ್ಲಿ ಇದರಲ್ಲಿ ಮುಂದೋಗ್ಬೇಕು ಅಂದ್ರೆ ಈ ವಾಯ್ಸೇ ಎಷ್ಟೋ ಜನಕ್ಕೆ ಭಯ ಹುಡ್ಸೈತೆ, ಎಷ್ಟೋ ಜನಕ್ಕೆ ನನ್ನ ಶಕ್ತಿನ ಕುಗ್ಸಕ್ಕೆ ಈ ಶಾರದಾ ಮಾತೆ ಕೊಟ್ಟಿರ್ತಕ್ಕಂಥ ವಾಕ್ಚಾತುರ್ಯದಿಂದನೇ ಸಮಾಜದಲ್ಲಿ ಕೆಲವು ಜನ ಈ ದ್ರೋಹಿಗಳು, ಆಮೇಲೆ ಈ ಸಮಾಜ ಘಾತ ಕೆಲಸ ಮಾಡ್ತಕ್ಕಂಥವ್ರು, ಈ ಸಮಾಜದಲ್ಲ ಅನ್ಯಾಯ ಮಾಡ್ತಕ್ಕಂಥವ್ರು, ಸಮಾಜದಲ್ಲಿ ತಂದೆ ಆದ ಶಕ್ತಿ ಬಿಂಬಿಸಕ್ತವ್ರು, ಅಧಿಕಾರ ದಾಹದಿಂದ ಸಾಮಾನ್ಯ ಜನಗಳ ಮೇಲೆ ದಬಾಳಿಕೆ ಮಾಡ್ತಕ್ಕಂಥವ್ರಿಗೆ ನನ್ನ ವಾಯ್ಸೇ ಪ್ರೇರಣೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಜಗ್ಗಲ್ಲ, ಯಾವುದೇ ಕಾರಣಕ್ಕೂ ಕೂಡ ಎದುರಂಥ ಅವಶ್ಯಕತೆನೂ ಕೂಡ ಇಲ್ಲ. ಅಧಿಕಾರ ಇರಲಿ ಇಲ್ಲದೆ ಇರಲಿ, ಈ ಸಮಾಜದಲ್ಲಿ ಆಗು ಹೋಗುಗಳನ್ನ ಎದುರಿಸೋ ಶಕ್ತಿ ಭಗವಂತ ಕೊಟ್ಟವನೇ. ಇಂಥ ಸಾವಿರಾರು ಸಮಸ್ಯೆಗಳು ಬಂದರೂ ಕೂಡ ಆ ಭಗವಂತನ ಹನುಮನ ಗಣೇಶನ ಆಶೀರ್ವಾದ ಇರೋರು ಕೂಡ ಯಾವುದೇ ಕಾರಣಕ್ಕೂ ಇದ್ರಲ್ಲ. ಆ ಸಾಮಾನ್ಯ ಜನಗಳು, ಬಡವರು, ದೀನದಲಿತರು ಅವರೆಲ್ಲರೂ ಕೂಡ ಸಹಾಯ ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಆಗುವಗಳನ್ನ ಎದುರಿಸಂಥ ಶಕ್ತಿ ನಾನು ಮಾಡೇ ಮಾಡ್ತೀನಿ. ನಿಮ್ಮ ವಾಹಿನಿ ಮುಖಾಂತರ ಕೇಳೋದಿಷ್ಟೇ, ಸಮಾಜದಲ್ಲಿ
ತಾವೆಷ್ಟೇ ಶಕ್ತಿವಂತಿದ್ರು ಕೂಡ ಬಡವರಿಗೆ, ದಲಿತರಿಗೆ, ಆಮೇಲೆ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಸಂದೇಶ ಕೊಡ್ತಕ್ಕಂಥದ್ದು, ಸಮಾಜದಲ್ಲಿ ಮಾಡ್ತಕ್ಕಂಥ ಕಾರ್ಯಕಲ್ಪಗಳಿಗೆ ನೀವು ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ತೊಡಸ್ಕೊಬೇಕು. ನಾವು ಬಲಿಷ್ಠರು ಅಂತೇಳಿ ಹಿಂದೆ ಜಗ್ಬಾರ್ದು, ದೀನದಲಿತರು ಅಂತೇಳಿ ದಬಾಳಿಕೆ ಮಾಡಬಾರ್ದು. ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು. ಒಂದೊಂದು ಸತ್ಯ ಅಲ್ಟಿಮೇಟ್ಲಿ ಕೊನೆಗೆ ನಾವೆಲ್ಲರೂ ಕೂಡ ಈ ಜಗತ್ತನ್ನು ಬಿಟ್ಟೋಗೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ. ಆದ ಕಾರಣ ಯಾರು ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇದ್ದೀರಿ ಎಲ್ಲರೂ ಕೂಡ ಪ್ರಾಮಾಣಿಕತೆಯಿಂದ, ಮಾನವೀಯತೆಯಿಂದ, ಮನುಷ್ಯತ್ವದಿಂದ, ದಕ್ಷತೆಯಿಂದ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋರಿಗೆ ಸಹಾಯ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಕೇಳಲಿಕ್ಕೆ ಬಯಸ್ತೀನಿ. ಖಂಡಿತ. ತಾಲೂಕು ಅಧ್ಯಕ್ಷರು ಬೇರೆ ಆಗಿದ್ದೀರಿ, ನೀವು ಬಿಜೆಪಿಯಲ್ಲಿದ್ದೀರಿ. ಬಿಜೆಪಿ ಸಹಕಾರ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಇದೆಯಾ? ನಾನು ಪಾರ್ಟಿ ನಿಷ್ಠಾವಂತ ಕೆಲಸ ಮಾಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಲಿ ಅಲ್ಲಿ ಒಬ್ಬರು ಜಿಲ್ಲಾ ಪರಿಷತ್ ಸದಸ್ಯರಿದ್ರು. ಅಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದೀನಿ. ನಾನೇನು ಅಧಿಕಾರದಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದ್ಬಿಟ್ಟು ಅಧಿಕಾರ ಅನುಭವಿಸಿಲ್ಲ. ಭಾರತೀಯ ಜನತಾ ಪಾರ್ಟಿ ನನ್ನ ಒಂದು ಉನ್ನತವಾದ ಸ್ಥಾನ ಕೊಟ್ಟು ಒಬ್ಬ ತಾಲೂಕು ಅಧ್ಯಕ್ಷನ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಟ್ಟಂಥ ಕೆಲಸ ತಾಲೂಕಲ್ಲಾಗಬೇಕು ಅಂತೇಳಿ ನನಗೆಲ್ಲರೂ ಕೂಡ ಪ್ರೇರಣೆ ಕೊಟ್ಟರೆ. ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರಣ್ಣವರು ನನ್ನ ಒಬ್ಬ ಯುವಕನ್ನ, ಇಲ್ಲ ನಿನ್ನ ಸಾಮರ್ಥ್ಯನ ತಾಲೂಕಲ್ಲಿ ತೋರಿಸಿ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ರಕ್ಷಣೆ ಮಾಡೋಂಥ ಕೆಲಸ ಮಾಡು ಅಂತೇಳಿ ನಂಗೆ ಆದೇಶ ಮಾಡೋರೆ. ನಾನು ನಮ್ಮ ವಿಜೇಂದ್ರಣ್ಣವರು ರಾಜ್ಯಾಧ್ಯಕ್ಷರು ಕೈಗಳಿಗೆ ನಾನೊಬ್ಬ ತಾಲೂಕಾಧ್ಯಕ್ಷನಾಗಿ ಯುವಕರಾಗಿ ಕೆಲಸ ಮಾಡೋಕ್ಕೆ ನನಗೆ ಭಾಳ ಸಂತೋಷ ಐತೆ. ಅವರ ಪ್ರೇರಣೆ, ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಜೊತೆಯಲ್ಲಿ ನಾನು ಕೂಡ ತೊಡಸ್ಕೊಂಡು ಅವರ ಕೈನ ಬಲಪಡಿಸೋದ್ರ ಮುಖಾಂತರ ಈ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಕಾರ್ಯಕರ್ತರನ್ನೆಲ್ಲರೂ ಕೂಡ ಒಟ್ಟಿಗೆ ತಗೊಂಡೋಗಿ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಗೆಲ್ಸಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಮನಪೂರ್ವಕವಾಗಿ ಮನಸ್ಸಿನಲ್ಲಿ ಏನಿದೆ ಅದೆಲ್ಲ ವಿಚಾರವನ್ನು ಸವಿಸ್ತರವಾಗಿ ತಿಳಿಸ್ಕೊಟ್ರಿ. ನಿಮ್ಮ ಹೋರಾಟದ ಮನೋಭಾವ ಹೆಂಗಿರುತ್ತೆ, ಅದ್ರ ಜೊತೆಗೆ ಜನಸೇವೆ ಅನ್ನೋದು ಎಷ್ಟು ಮುಖ್ಯ, ಜನರು ಹೇಗೆ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಗದೀಶ್ ಚೌಧರಿ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಹೋರಾಟ ಅನ್ನೋದು ಬಹಳ ಮುಖ್ಯ. ತಪ್ಪಿದ್ದಾಗ ಅದನ್ನು ತಪ್ಪು ಅಂತ ಹೇಳುವಂಥ ಧೈರ್ಯ ಅನ್ನೋದು ಮುಖ್ಯ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಸಮಾಜ ಅಂದ ಸಂದರ್ಭದಲ್ಲಿ ಕಷ್ಟ ಕಾರ್ಪಣ್ಯಗಳು ತೀರಾ ಸಹಜವಾಗಿದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಉಳ್ಳವರು ಜನಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಮಾಜದ ಉದ್ಧಾರದಲ್ಲಿ ಪ್ರತಿಯೊಬ್ಬರು ಕೂಡ ನಿರತರಾಗಬೇಕು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಜಗದೀಶ್ ಚೌಧರಿ ಅವರ ಮುಂದಿನ ಯೋಜನೆ ಹಾಗೂ ಯೋಚನೆಗಳಿಗೆ ಶುಭವಾಗಲಿ ಅಂತ ಹಾರೈಸಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ.